शिष्यरूपेण जगन्नाथ श्री सिद्धार्थ स्वामीजीಯವರ ದಿವ್ಯಪಾದಾರಗಳಲ್ಲಿ ಅನಂತ ಸಾಕ್ಷಾತ್ಕಾರಗಳನ್ನು ಸಲ್ಲಿಸಿ ಪ್ರತಿಕ್ರಿಯಾದ ವೇದಾಂತಾಚಾರ್ಯ ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ 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 ಪೂಜ್ಯ ಅಪ್ಪಾಜಿಯವರ ದಿವ್ಯಪಾದಾರಗಳಲ್ಲಿ ಅನಂತ ಸಾಕ್ಷಾತ್ಕಾರಗಳನ್ನು ಸಲ್ಲಿಸಿ ಜಗದ್ಗುರು ಸಿದ್ಧಾರ್ಥರ ಪುಣ್ಯ ಆರಾಧನೆ ನಿಮಿತ್ತವಾಗಿ ಎಲ್ಲ ಪೂಜ್ಯರು ವ್ಯಾಸಪೀಠದ ಮೇಲೆ ವಿರಾಜಮಾನಾಗಿ ಸಿದ್ಧಾರ್ಥರ ತಮ್ಮ ತಮ್ಮ ಅನುಭವವನ್ನು ನಮಗೆಲ್ಲರಿಗೆ ಕೇಳುವುದು ಎಲ್ಲ ಪೂಜ್ಯರ ಪಾದವನ್ನು ನಮಸ್ಕಾರಗಳನ್ನು ಸಲ್ಲಿಸಿ ಸಿದ್ಧಾರ್ಥರ ಪುಣ್ಯ ಆರಾಧನೆ ನಿಮಿತ್ತವಾಗಿ ಸದ್ಗುರುಗಳು ದರ್ಶನ ಮಾಡಿ ಸ್ಪರ್ಶನ ಮಾಡಿ ಧನ್ಯ ಆಗಬೇಕು ಅಂತ ಎಲ್ಲ ಭಕ್ತ ಹೃದಯದಲ್ಲಿ ವಾಸ ಮಾಡಿರುವ ಆ ಪರಮತಿ ಪರಮಾತ್ಮ ವಂದಿಸಿ ಟೈಮ್ ಭಾಳ ಆಗೈತಿ ಊಟ ಟೈಮ್ ಆಗೈತಿ ಸಿದ್ಧಾರ್ಥಗಳು ಬೇರೆ ಯಾರ ವಿಷಯದಲ್ಲಿ ನಾನು ಹೇಳ್ಬೋದಿತ್ತು ಸಿದ್ಧಾರ್ಥ ಚರಿತ್ರೆ ಎಲ್ಲರಿಗೂ ಮುಗಿದ ನೋಡಿಗೆ ಒಬ್ಬೊಬ್ಬರು ತಾಸು ಸಹಜವಾಗಿ ಹೇಳ್ಬೋದು. ಪರಂತು ಈಗ ನಾವು ಒಂದು ತಾಸು ಹೇಳ್ಬೋದು ಗೊತ್ತಪ್ಪ ಅಂದ್ರೆ ನೀವು ಯಾವಾಗ ಬಿಡ್ತಾರ ಈಗೆಲ್ಲ ಹೆಂಗೆ ಹೇಳ್ತಿದ್ರೆ ಒಂದು ಸ್ವಲ್ಪ ದೃಷ್ಟಾಂತ ನಾನು ಭೋಜರಾಜ ಕಾಳಿದಾಸನ ಇದ್ದಾಗ ಭೋಜರಾಜ ಏನು ಮಾಡ್ದ ಅಂತ ಕಾಳಿದಾಸ ಎಲ್ಲರ ಮನುಷ್ಯನಾಗ ಏನೇನ ಅದೆಲ್ಲ ಹೇಳ್ತಾರೆ. ಎಲ್ಲರ ಮನುಷ್ಯನಾಗ ಏನೇನು ಅದಾರ ಅದೆಲ್ಲ ಹೇಳ್ತಾರೆ. ಅದ ನಂತರ ರಾಜರ ಬಂದರು ಕಾಳಿದಾಸ ಹೇಳಿದ್ರು ಭೋಜರಾಜ ಕಾಳಿದಾಸ ನಾವು ಮಾತು ಬೇಕು ಅಂದ್ರೆ ಹೇಳಬೇಕಾಯ್ತು ಹೇಳ್ಬೇಕು ಅದೇನು ಎಲ್ಲರಿಗೆ ನಿನ್ನ ಬಗ್ಗೆ ಸ್ವಲ್ಪ ದ್ವೇಷ ಭಾಳ ಇರೋದ್ರಿಂದ ನೀನು ಏನು ಹೇಳೋದಾಗಿ ನೀ ಎಲ್ಲರ ಮನುಷ್ಯನಾಗ ಏನೇನು ಎಲ್ಲರ ಮನುಷ್ಯ ಅದು ಕಾಳಿದಾಸ ಎಲ್ಲ ಮನುಷ್ಯನ ಮಾತು ಹೇಳ್ತಾನ ಅಂತ ಹೇಳ್ಕೊಂಡು ಅದೇನು ಸಾಧ್ಯ ಎಲ್ಲ ಮನುಷ್ಯನ ಹೇಳೋದು ಮಾತು ಸಾಧ್ಯ ಹೇಗೆ ಈ ಮನುಷ್ಯನಿಗೆ ಏನೋ ಗೊತ್ತಿಲ್ಲ ಬಟ್ ಎಲ್ಲ ಮನುಷ್ಯನಿಗೆ ಏನೇನ ಅಲ್ಲಿ ಹೇಳಿಕೆ ಅಂತ ಹೇಳ್ಬಿಟ್ಟು ಅದೇ ಇನ್ಯಾಕೆ ವಿಶೇಷ ಅದ ನಾವು ಅದೇ ಹೇಳ್ಬಾರ್ದು ನಿಮ್ಮ ಮನುಷ್ಯ ಅವ್ರ ಮನುಷ್ಯ ಮತ್ತು ಅವ್ರ ಮನುಷ್ಯ ಯಾರೇ ಇನ್ನೂ ಬಂದಿರೋ ಏನೋ ಗೊತ್ತಿಲ್ಲ. ಅದಕ್ಕೆ ಆ ಕಾರ್ಯದಿಂದ ಏನು ಕೇಳಿದ್ರಿ ನಾಳೆ ಎಲ್ಲ ಮನುಷ್ಯನ ಹೇಳ್ಬಿಡ್ತಾನೆ. ಅದಕ್ಕೆ ಏನು ಹ್ಯಾಂಗ ಮಾಡ್ತಾನೆ ನಾಳೆಗೆ ಇದ್ದಾಗ ಮಂಟಪದ ಸಭಾ ನೆಲೆಸಿ ಎಲ್ಲ ಜನರು ಭಕ್ತರು ಬಂದರು. ಹಂಗೆ ಭೋಜರಾಜ ಒಂದು ಮೇಲೆ ಮಂಟಪ ಮೇಲೆ ಕುಣಿಸಿದ್ರು. ಕುಣಿಸಿ ಏನು ಮಾಡಿದ್ರು ಕಾಳಿದಾಸ ಅಂತ ಕೇಳಿದರೆ ನಾ ಹೇಳದಂತೆ ಇನ್ನು ಒಬ್ಬೊಬ್ಬರೊಬ್ಬೊಬ್ಬರು ಬಂದರು. ನಾ ಕೇಳೋ ಪ್ರಶ್ನೆಗೆ ಉತ್ತರಗಳನ್ನ ಈ ಕಡೆ ಹೋಗ್ಬೋದು ಆಯ್ತು. ಒಬ್ಬ ಮನುಷ್ಯನಿಗೆ ಕಲಿಕೇಶನ್ ಕಾಳಿದಾಸ ಏನು ಕಲಿತ ಅಂತ ಕೇಳಿದರೆ ನಮ್ಮ ರಾಜ ಸುಖವಾಗಿ ರಾಜ್ಯ ಆಡಬೇಕು, ನಮ್ಮ ರಾಜ್ಯ ಇವತ್ತಂತ ಆರೋಗ್ಯ ಸಂಪನ್ನ ಯಾವುದೇ ರಾಜ್ಯದಿಂದ ಅಂತ್ಯಕ್ಕೆ ಬರಬಾರ್ದು ಅನ್ಕೊಂಡು ನಮ್ಮ ರಾಜ ಯಾವಾಗಲೂ ಸುಖವಾಗಿ ಇರಬೇಕು ಅಂದ್ರೆ ಮನುಷ್ಯನಾದ ಹೇಳೋದು. ರಾಜ ಮುಂದೆ ಕೂತಾನ ಮ್ಯಾಲ ಯಾರು ನಮ್ಮ ರಾಜ ಸುಖವಾಗಿ ಇರಬಾರ್ದು ಯಾವಾಗ ಯಾರು ಹಿಂಗ ಸಂಪೂರ್ಣ ಒಬ್ಬೊಬ್ಬರು ಸಭಾನೇ ಹೋಗಿ ಅಲ್ಲ
ಮತ್ತೆ ಎಲ್ಲ ಮನುಷ್ಯನ ಕೇಳೋದಿಲ್ಲ, ಎಲ್ಲ ಮನುಷ್ಯನ ಕೇಳೋದಿಲ್ಲ. ಹಂಗೆ ನೀವು ಎಲ್ಲ ಮನುಷ್ಯನಾಗ ಏನದ ಟೈಮ್ ಒಂದಾಗ್ಯದ, ಅಪವರ್ ಪ್ರೊಡಕ್ಷನ್ ಮಾಡಿದ್ರೆ ಚಲೋ ಐತಿ ಅಂತ ಎಲ್ಲ ಮನುಷ್ಯನಾಗ. ನಾನು ಸ್ವಲ್ಪ 2 ಗಂಟೆಗೆ 15 ನಿಮಿಷ ಮುಗಿಸ್ಕೊಂಡು ಜಗದ್ಗುರು ಸಿದ್ಧಾರ್ಥರು ಚರಿತ್ರೆ ಎಷ್ಟು ಹೇಳಿದಷ್ಟು ಕಡಿಮೆ, ಎಷ್ಟು ಹೇಳಿದಷ್ಟು ಕಡಿಮೆ. ಅದು ಸಿದ್ಧಾರ್ಥರು ಮೊದಲನೇ ಎಲ್ಲರಿಗೂ ಬಿಡಿತಿದ್ದಂತೆ ಶಂಕರನ ಅವತಾರ ಶಂಕರಾಚಾರ್ಯ ಸಿದ್ಧಾರ್ಥರು ಅವತಾರ ಕೊಟ್ಟು ಬಂದಿದೆ. ಇದಕ್ಕೊಂದು ಬೇರೆ ಯಾವ ಪ್ರಮಾಣ ಇಲ್ಲ. ಸ್ವತಃ ಶಂಕರನೇ ಪಾರ್ವತಿಗಳನ್ನು ಪಾರ್ವತಿ ಆ ಸಿದ್ಧಾರ್ಥನ ನೋಡಿ ಬೇರೆ ಇಲ್ಲ, ನಾನೇ ಇದ್ದೀನಿ. ಯಾವ ನಂತರ ಸಂಪೂರ್ಣ ಸಂತರು ಈ ಪೃಥ್ವಿ ಬಂದಂತೆ ಮಟ್ಟದವರು ಏನು ಮಾಡಿದ್ರು ಅಂತ ಕೇಳಿದಾಗ, ನಾವು ಬರುವಾಗ ಜ್ಞಾನ ರಾಶಿಯನ್ನು ತಗೊಂಡು ಬಂದ ಅಪರೂಪ ಕೊಡೋರು ಯಾವ ವಿಚಾರ ಮಾಡಬೇಕು ಹಂಗೆ ಇಟ್ಕೊಂಡು ಅಸಂಖ್ಯ ಜನರೆಲ್ಲ ಬರೀ ಕರ್ಮ ಉಪಾಸನ ಮಾಡ್ತಾ ಇದ್ದಾರೆ. ಅದರ ಸಲುವಾಗಿ ಅದು ಯಾರಿಗೆ ಮರ್ಯಾದೆ, ಅದರ ಸಲುವಾಗಿ ಅವರು ಮುನ್ಸೋಳು ಜ್ಞಾನ ಉದ್ದೇಶ ಮಾಡಿಕೊಂಡು ಧನ್ಯರಾಗಬೇಕಾಗಿದ್ರು. ಮುನ್ಸೋಳು ಏನು ಮಾಡಬೇಕು ನಮ್ಮದು ಗುರು ಸೋದರಿ ಎಷ್ಟು ಕಷ್ಟದ ಅದನ್ನು ಮೊದಲು ಮುಗಿಸ್ಕೊಂಡು ತೋರಿಸಬೇಕು. ಬಾಲ್ಯಾವಸ್ಥೆಯಲ್ಲಿ ಅನೇಕ ಪೀಠಗಳನ್ನು ಮಾಡಿದರು. ಜಗದ್ಗುರು ಸಿದ್ಧಾರ್ಥರು ಸಾಕ್ಷಾತ್ ಶಂಕರನ ಅವತಾರ ಈ ಸಂಪೂರ್ಣ ಜೀವನ ಮಾಡುವುದರೆ ಬಾಲ್ಯಾವಸ್ಥೆಗೆ ಅವರು ಅವತಾರಿ ಪುರುಷರಿದ್ದರೆ ಸಂಶಯ ಇಲ್ಲ. ಮುಂದೆ ಯಾವ ಕಾಲದ ಸರಸ್ವತಿ ಬಾಯಿ ಅಥವಾ ಭಾಗವತಿ ಬಾಯಿ ಈ ಅವರು ಎಷ್ಟೆಷ್ಟು ಸರಸ್ವತಿ ಬಾಯಿ ಒಂದು 5 ಕಿಲೋಮೀಟರ್ ಬಂದಾಗ ಅಚಾನಕ್ ಒಂದು ಹುಡುಗಿ ಬಂದುಕೊಂಡೆ ಅವರು ಏನು ನಾವೇ ಆಗಿಸಿದ ಸಿದ್ಧಾರ್ಥ ಕೂತ್ಕೊಳ್ಳಿ ಸಿದ್ಧಾರ್ಥ ಇದೆ. ಇಷ್ಟು ನಾವು ನಂಬೋದು ಬಂದೆವು ಒಂದು ತಾಸಕ ಇಷ್ಟು ಏಕಕಾಲ ನೀವು ಹ್ಯಾಂಗ ಬಂದ್ರಿ. ನಾನು ನಿಮ್ಗೆ ಹಮೇಶ ಮತ್ತೆ ಹೇಳಿನು, ಯಾರನ್ನ ಹೆಸರು ಹೋದಾರಲ್ಲ ನಾ ಯಾವಾಗ ಜನ ಹಿಂದಿನ ಇದ್ದಂತ ನೀವು ಹೇಳಿದಲ್ಲ, ಹಂಗೆ ಎಲ್ಲರೂ ಭಕ್ತರ ಹೃದಯದಲ್ಲಿ ವಾಸ ಪರಮಾತ್ಮ ಸಿದ್ಧಾರ್ಥ ಗುಣನೇ ಅಂತ ನಮ್ಮ ನಂಬಿಕೆ ಇಟ್ಟು ನೀವು ಬಹಳಷ್ಟು ಹೇಳೋದಿದ್ರು. ಸಿದ್ಧಾರ್ಥ ಚರಿತ್ರೆ ಗೃಹಸ್ಥ ಆಶ್ರಮದಲ್ಲಿ ಎಲ್ಲ ಗೃಹಸ್ಥಾಶ್ರಮದವರು ಫಕ್ತ 2 ಅಧ್ಯಾಯವನ್ನು ಯಾವಾಗಲೂ ನೆನಪಿಗೆ ಇಟ್ಕೊಳ್ತಾರೆ. ಯಾವ ಕಾಲದ ದಿವಸ ಗೃಹಸ್ಥರು ತಮ್ಮ ಮನೆಯೊಳಗಿಂದ ಏನೇನು ಅನ್ನ ತೊಡಗಿಸಿದ ಸಿದ್ಧಾರೂಢರ ಆಶ್ರಮ ಬಂದು ಮೊಟ್ಟ ಮೊದಲು ಸಿದ್ಧಾರೂಢರಿಗೆ ಆ ಪ್ರಸಾದ ಪಟ್ಟಿಸಿದ. ಅವ್ರು ಏನು ಮಾಡ್ತಾರಂತ ಹೊರಗೆ ಅಲ್ಲಿ ಕೆರಿದಂಡೆ ಹೋಗಿಸಿದ್ದ ತಮ್ಮ ಪ್ರಸಾದವನ್ನು ಎಲ್ಲ ಊಟ ಮಾಡ್ತಿದ್ರು. ಅಲ್ಲಿ ಯಾರು ಹುಡುಗರು ಏನು ಮಾಡಿದ್ರು ಈ ಕಡೆ ಬಂದು ಎಗಿಸಿದ್ದ ಅವ್ರು ಚೇಷ್ಟ ಮಾಡ್ಕೊತು ಆ ಹಾವಿನ ಒಳ್ಳೆನೆ ಅದು ಹಾವು ನೋಡಿ ಯಾವತ್ತೋ ಹುಡುಗಿ ಹಿಡಿದು ನಂತರ ಹುಡುಗರು ಅಳೋದಲ್ಲಿ ನಿಮಗೆಲ್ಲ ಗತಿ ಎಷ್ಟು ಹುಡುಗರು ಮತ್ತೆ ಹೇಳೋದಾಗ್ತದೆ ಹೇಳಿದ್ದಾರೆ. ಅವಾಗ ಹುಡುಗರು ಹೋಗಿ 5 ಗಂಟೆಗೆ ಹೇಳಿದ್ರು ಹಿಂಗಿನ ನಿಮ್ಮ ಮನೆಗೆ ಹಾವು ಬಿಡೋದು. ಅವಾಗ ನಿಮ್ಗೆಲ್ಲ ಗೊತ್ತಿದ್ದೇನು, ತಾಯಿ ತಂದೆ ಬಂಧು ಬಳಗ ಮಿತ್ರರು ಎಲ್ಲ ಸಂಖ್ಯೆ ಎಲ್ಲ ಜನರು ಅಲ್ಲಿ ಬಂದು ನಿಂತಾರೆ. ಎಲ್ಲರ ಹತ್ರ ಬಿಟ್ಟು ಬಾರಪ್ಪ ತಾಯಿ ತಂದೆ ನೀವು ಬಿಡ್ತಾರ, ನೋವು ಬಿಡಲ್ಲ. ಸ್ವತಃ ತಂದೆ ಅಂತಾನ ಅವ ನೋಡಿ ಅವ ಯಾಕಾದ್ರೆ ಸಾಯಮೈತಾನೆ, ಯಾಕಾದ್ರೂ ಸಾಯಮೈತಾನೆ ಯಾಕಾಗ್ತಿ ಹೇಳುತ್ತಾರ ಏನಂತ ಹೇಳಿದಾದ್ರೆ, ನಿಮ್ಮ ಸಂಕಷ್ಟ ಕಾಲದ ಮರಣ ಕಾಲದ ಯಾರೋ ಹೋಗಿ ಸಿದ್ಧಾರ್ಥ ಹೇಳಿಕೊಳ್ಳಿ ಸಿದ್ಧಾರ್ಥ ಅವರು ಬಂದು ಆ ಹಾನಿಗೆ ಮತ್ತು ಹುಡುಗಿ ಬೇರೆ ಪಡಿಸಿದ ಯಾಕೆ ಮಾಡಿದ್ರು ಅಂದ್ರೆ ಹೇಳೋದು ಈ ನಮ್ಮ ಸಂಕಟ ಕಾಲದ ನಮ್ಮ ಯಾರ್ಯಾರು ಇಲ್ಲ, ಇದು ಕೇವಲ ಒಬ್ಬ ಸದ್ಗುರುನಾಥನೇ ಅದಾನ ಅಂತ ಈಗ ಧ್ಯಾನ ನಿಶ್ಚಯವಾಗಿ ನಮ್ಮ ಗೃಹಸ್ಥರಿಗೆ ಹೇಳ್ತೇವೆ. ಇನ್ನೊಂದಂತೆ ಗೃಹಸ್ಥನ ವಿಶೇಷವಾಗಿ ನೆನಪಿಟ್ಕೊಳ್ಳೋದು ಅಂತ ಕೇಳಿದ್ರೆ, ಯಾವ ಕಾಲದ ದರ ವರ್ಷ ಅವರು ಈ ಮಹಾನಗರದಲ್ಲಿ ದಸರೆ ಹಬ್ಬಕ್ಕೆ ದರ ವರ್ಷ ಸಿದ್ಧಾರೂಢರಿಗೆ ಮನೆ ಕಸ್ತಾ ಇದ್ರು, ಹಣವಂತರ ಕಾಯ್ದು. ಈಗ ಇವತ್ತು ಸಿದ್ಧಾರೂಢ ಮನೆ ಕಸಿ ಮಂಟಪದ ಪೂಜೆ ಮಾಡೋದ पण ಈ ಕಡೆ ಹನುಮಂತನ ಪ್ರಾಣಿ ಹೋಗ್ತೈತೋ ಏನೋ ಅಂತ ಹೀಗೆ ಪ್ರಶ್ನೆ. ಅವಾಗ ಸಿದ್ಧಾರೂಢ ಎಲ್ಲ ಕೇಸಿಂದ ಮಂಟಪ ಸಜಾಯಿಸಿದ ಹನುಮಂತನ ತಂದೆ ಈಗ ಸಿದ್ಧಾರೂಢ ಕರ್ಕೊಂಡು ಬರಬೇಕು ಅಂತ ಅಂತಾಗ ಹನುಮಂತನ ತಾಯಿ ಏನ್ರಿ ಈ ಹನುಮಂತನ ಪ್ರಾಣಿ ಹೋಗ್ತದೆ ಇಂಥ ಕಾಲ ಹ್ಯಾಂಗ ಮಾಡೋದು ನೋಡಿ. ನಾವು ಹ್ಯಾಂಗ ಮಾಡ್ತೇವೆ ಅವ್ರು
ಸಿದ್ದಾರೂಢರಿಗೆ ಏನಂತ ಹೇಳಿ ಸಿದ್ದಾರೂಢ ಕಳ್ಸಕ್ಕೆ ನನ್ನ ಮಗನ ಕೂತು ಹಾಕೋಬೇಕು ನಿನ್ನ ವಿಷಯದಲ್ಲಿ ಏನು ಹೇಳೋದು ಅವರನ್ನು ಸ್ವತಃ ಭಕ್ತಿಯಿಂದ ತಿಳ್ಕೊಂಡೇ ನಾನು ಇವತ್ತ ಅವ್ರು ಪ್ರಾಣ ಹೋಗಿರೋ ಅರ್ಥಕ್ಕಿಲ್ಲ ಅವ್ರ ಮೈನಲ್ಲಿ ಕಬಡಿ ಹಚ್ಚಿ ಅವ ಸಕರ್ಮ ಮಾಡತ್ತೆ ಅವ ಸಕರ್ಮ ಸಿದ್ಧಾರೂಢರು ಹೋಗೋದಕ್ಕ ಮಾಡಲ್ಲ ಅವ್ರ ಮೈನಲ್ಲಿ ಕಬಡಿ ಹಚ್ಚಿಬಿಟ್ಟು ಎಷ್ಟು ಇಷ್ಟು ನಮ್ಮ ಕೈಲಿ ಕೆಲಸಗಳು ಆಗೋದಿಲ್ಲ ಅಂದಮೇಲೆ ಹೇಳೋದು ಏನು ಈ ಗೃಹಸ್ಥಾಶ್ರಮ ಇಷ್ಟನ್ನು ನಾವು ಶ್ರದ್ಧಾ ಭಕ್ತಿಯಿಂದ ನಾವು ಆ ಸಿದ್ಧಾರೂಢ ಸೇವಾ ಭಕ್ತಿ ಮಾಡಿದಾಗ ಅವಶ್ಯವಾಗಿ ನಮ್ಮ ಸಿದ್ಧಾರೂಢ ಇರ್ತಾನೆ. ಕೊನೆಗೆ ಬಹಳ ಹೇಳೋದು ಕೇಳಿದರೆ ನೀವು ಕೊನೆಗೆ ಮುಂದೆ ವಿರೋಧ ಏನು ಪುನಃ 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 ನೀವು ಯಾವ ರೇಪನ ಅಧ್ಯಾಯ ಭಾವನ ಅಧ್ಯಾಯ ನಿತ್ಯ ಓದಿದರೂ ನೀವು ಸಹಜವಾಗಿ ಜ್ಞಾನ ಆಗುತ್ತದೆ. ನಿರ್ವಾಣ ಸ್ವತಃ ಏನಕ್ಕೆ ಈ ಸಂಪೂರ್ಣ ಪ್ರಪಂಚದ ಎಲ್ಲ ವಿಷಯಗಳು ಬಿಟ್ಟಿದ್ರು ಕೂಡ ಒಳಗ ಸಂಸ್ಕಾರದ ಯಾವ ರೀತಿ ಪ್ರಪಂಚದ ಕಾಲದಲ್ಲಿ ನೀವು ಈ ಹಣ್ಣನ್ನು ಬಿಡುವುದು ಹುಡುಗರು ಎಲ್ಲ ನೀರಿನ ಹಣ್ಣನ್ನು ತಕೊಂಡು ಬರ್ತಿದ್ದು ಮನೆಗೆ ಹೊಂಟಿದ್ರು ಅವಾಗ ಸಿದ್ಧಾರೂಢರು ಹಣ್ಣು ಬಿಡುವುದು ಹಣ್ಣು ನೋಡು ಕಣ್ಣು ಬಿಡುವುದೇನು ಈ ಹಣ್ಣಿನ ಮತ್ತೊಂದು ಹಣ್ಣು ಈ ಹಣ್ಣು ಸೀತಾಫಲ ನೀರಿನ ಹಣ್ಣು ಯಾವ ತಿಂದ ಇಷ್ಟು ತಿಂದಾಗ ಈ ಒಂದು ಸಾಕರ ಮನೆ ಹೊಂಟಾರ ಅವಾಗ ಸಿದ್ಧಾರೂಢರ ನೀವು ಹಣ್ಣು ಬಿಡುವುದು ಹಣ್ಣು ನೋಡು ಕಣ್ಣು ಬಿಟ್ಟೇನು ಮತ್ತೊಂದು ಹಣ್ಣು ಬಿಡ್ತದೆ. ಒಂದು ವೇಳೆ ಕಣ್ಣು ಮುಚ್ಚಬಹುದು ಆದ್ರೂ ಒಳಗೆ ಎಲ್ಲ ಅಂತಃಕರಣದಾಗ ಯಾವ್ಯಾವ ಪದಾರ್ಥಗಳು ಸಂಸ್ಕಾರ ಅದ ಆ ಸಂಸ್ಕಾರ ಹೋಗಬೇಕಾಗಿದ್ದರೆ ಯಾವ ರೀತಿ ನಿರ್ವಹಣೆಯನ್ನು ಅದೇ ಉದ್ದೇಶವಿದ್ದು ಈ ನಮ್ಮ ನಿಮ್ಮ ಎಲ್ಲರಲ್ಲಿ ಒಂದು ಎರಡನ್ನ ಅನೇಕ ಜನಗಳ ಬಿಟ್ಟಲ್ಪಟ್ಟಂತ ಅನುಭವ ಮಾಡತಕ್ಕಂಥ ಸಂಸ್ಕಾರಗಳು ನಮ್ಮ ಅಂತಃಕರಣದಾಗ ಆ ಸಂಸ್ಕಾರ ಹೋಗಬೇಕಾದ್ರೆ ನಾವು ಉಪಾಸನ ಏನು ಮಾಡಿದ್ರು ಹೋಗೋದಿಲ್ಲ. ಕೇವಲ ಸದ್ಗುರುನಾಥನ ದರ್ಶನ ಮಾಡಿಸಿದ ಸದ್ಗುರುಗಳಿಗೆ ಶರಣಾಗ ಹೋಗಿ ಸದ್ಗುರು ಯಾಕಿರ್ತಾನ ಅಂತ ಕೇಳಿದ್ರು ಅವರು ಎಲ್ಲ ಒಬ್ಬ ಮನುಷ್ಯ ಎಲ್ಲನೇ ನಿಮ್ಮ ಆಸನ ಮಸ್ತಕ್ಕೆ ಇಗೋದಿಲ್ಲ ನನಗೆ ಯಾಕೆ ಜ್ಞಾನ ಆಗಲಿಲ್ಲ ಇವರು ಸಾಕ್ಷಾತ್ ಸದ್ಗುರುನೇ ಇದ್ದಾನಂತ ಈ ಭಾವ ನಿಶ್ಚಯ ಇದ್ದರೆ ಅದು ಫಲ ಕೊಡ್ತಾರ. ಸದ್ಗುರು ನಮ್ಮದೇ ಇದ್ದಾನಂತಂದ್ರೆ ಸದ್ಗುರು ಫಲ ಕೊಡುವುದೇ ಇಲ್ಲ. ಅದರ ಸಲುವಾಗಿ ಕೊನೆಯ ಮಾತುಗಳಿಗೆ ಜಗದ್ಗುರು ಸಿದ್ಧಾರೂಢರು ಹೇಗೆ ಈಗ ಅದೇ ವಿಷಯವನ್ನು ನಡೆದರು ನಾವೆಲ್ಲ ಹುಟ್ಟಿದ್ರೆ ಸಾಯಿತು ಸದ್ರೆ ನಾವು ಹುಟ್ಟಿದ್ರೆ ಮತ್ತೆ ಸಾಯ್ಬಾರ್ದು ಹೇಳಿದ್ರೆ ನಾನು 3-4 ದಿವಸ ಹೋಗಬಾರ್ದು ಎಲ್ಲ ಹುಟ್ಟಿದೆವು ಹುಟ್ಟಿದ್ರೆ ನಾವು ಸಾಯ್ತೇನೆ ಸದ್ರೆ ಮತ್ತೆ ಹುಟ್ಟಿಬೇಡ್ತೇನೆ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಈಗ ಮತ್ತೆ ಜಗತ್ತಿನ ಮತ್ತೆ ಬೇರೆ ಯಾವ ಉಪಾಯ ಇಲ್ಲ ಕೇವಲ ಸದ್ಗುರುಗಳ ಶರಣಾಗತಿ ಮತ್ತೆ ಉಪಾಯ ಅಂತ ಜಗದ್ಗುರು ಸಿದ್ಧಾರೂಢರು ಹೇಗೆ ಬಿಟ್ಟಿದ್ದ ಇಡೀ ಪರಿಸರವಾಗಿ ಅವರ ಕಾರ್ಯಗಳು ಅನೇಕ ಪೂಜಾ ಕಾರ್ಯಗಳು ಮಾಡ್ತಾನೆ ಇದ್ದಾರೆ. ಒಂದು ಕೊನೆಗೆ ಹೇಳೋದಂಥ ವಿಶೇಷ ಅಂದರೆ ಇಡೀ ತಮ್ಮ ಕರ್ನಾಟಕದಲ್ಲಿ ಎಷ್ಟು ಮಾತುಗಳದ ಮುಂದೆ ಇನ್ನೂ ನಾನು ಇನ್ನ 20 ವರ್ಷದ ಆಯುಷ್ಯದ ಅಂದ್ರೆ ಅವತಾರ ಕಾರ್ಯದ ಮತ್ತು ಲೋಕಕ್ಕೆ ನಮಗೆ ಬ್ಯಾಡ ಆಗಿದ್ದ ಯಾಕೆ ಅಂತ ಹೋಗಿದ್ದ ಅಂದ್ರೆ ಹೇಳುದು ಈ ಮುಂದಿನ ಕಾರ್ಯ ಯಾರು ಮಾಡ್ತಾರಂತ ಸರ್ವಜ್ಞ ಸಾಕ್ಷಾತ್ ಈಶ್ವರನೇ ಇರಂತ ಪರಮಾತ್ಮ ಸಿದ್ಧಾರೂಢರು ಈ ಮುಂದಿನ ಕಾರ್ಯ ಯಾರು ಮಾಡ್ತಾರೆ ಅಂತ ತಿಳ್ಕೊಂಡೇ ಎಷ್ಟೋ ಮಾತುಗಳು ಒಬ್ಬರಿಗಿಂತ ಒಬ್ಬರು ವಿದ್ವಾನ ಇದ್ದರು. ಅದ್ರ ಪೂಜೆ ಅಪ್ಪಾಜಿಯವರಿಗೆ ದರ್ಶನ ಬಂದು ನಾನು ಇಂತಿಂತಾಗಿ ಚಳಕಾಪುರದಾಗ ನಮ್ಮ ದೇವಸ್ಥಾನ ಹೇಳಬೇಕಾಗಿದ್ದ ಸರ್ವಜ್ಞ ಈಶ್ವರ ಸಾಕ್ಷಾತ್ ಪರಮಾತ್ಮನೇ ಅಪ್ಪಾಜಿಯವರ ದರ್ಶನ ಮಂದಿ ಯಾವಾಗ ಹೇಳಲ್ಲ ಈ ಕಾರ್ಯಕ್ಕೆ ಮುಂದಿನ ಕಾರ್ಯ ನನ್ನ ಮುಂದಿನ ಕಾರ್ಯ ಪೂಜೆ ಅಪ್ಪಾಜಿಯವರೇ ಮಾಡ್ತಾರಂತ ಸರ್ವಜ್ಞ ಈಶ್ವರ ನಾನು ತಿಳ್ಕೊಂಡೇ ಅಪ್ಪಾಜಿ ಹೇಳಲ್ಲ. ಈಗ ಎಷ್ಟೋ ಮಾತುಗಳು ಹೇಳಬೇಕಾಗಿ ದರ್ಶನ ಬಂದಿಸಿದ ಪರಂತು ಎಲ್ಲರಿಗೆಲ್ಲ ಸರ್ವಜ್ಞೇಶ್ವರ ಅಪ್ಪಾಜಿಯ ದರ್ಶನ ಬಂದು ಈ ಚಳಕಾಪುರ ನಮ್ಮ ಜನ್ಮಸ್ಥಳ ಆಗಿರ್ತದೆ. ಈ ಅಂತ ಚಳಕಾಪುರ ಗುಡಿ ಆಗಿದೆ. ಅದರ ಸಲುವಾಗಿ ನಾವು ಸಿದ್ಧಾರೂಢ ಚರಿತ್ರೆಯನ್ನು ಓದಿದ
ಹೇಳಿದ್ರು ಎಷ್ಟು ಹೇಳಿದ್ರು ಇದ್ರ ಕಡಿಮೆ ಅದ ಪೂಜ್ಯರು ಅಪ್ಪಾಜಿಯವರು ಟೈಮ್ ಇವತ್ತು ಭಾಳ 1 ಗಂಟೆ ಅದಕ್ಕೆ ನಿಂದೆಲ್ಲ ಟೈಮ್ ಎಲ್ಲ ಹೆಚ್ಚಿಗೆ ನಮ್ಗೆ ಗೊತ್ತೈತಿ ಹೆಚ್ಚಿಗೆ ಟೈಮ್ ಹೇಳಿದ್ರು ಯಾರ್ಯಾರು ಎಲ್ಲೆಲ್ಲ ಹಚ್ಚದ ಈಗ ದೂನ ಆಗ್ತದೆ ನಾವು ಇವ್ರು ಒಬ್ಬರು ಹೇಳ್ತಾರಲ್ಲ ಪೂಜಾ ಅಪ್ಪಾಜಿಯವರು ಕೂಡ ಈ ನಮ್ಮ ನಿಮ್ಮೆಲ್ಲರೂ ಕೂಡ ಆ ಸಿದ್ಧಾರೂಢರು ಅನುಭವ ಕೇಳಿಸಿದ ನಾವು ನಮ್ಮೆಲ್ಲ ಧನ್ಯವಾದಗಳು ಕೇಳ್ಕೊಂಡು ನಮ್ಮೆಲ್ಲ ವಾಪಸ್ಗಳು ಸದ್ಗುರು